ಎಲ್ಲ ಮರಿ ಹಾಕಿತ್ತಂದ್ರೆ, ಕುಣ್ಣಿ ಹಾಕಿತ್ತಂದ್ರೆ, ಸಣ್ಣ ಸಣ್ಣ ಕುಣ್ಣಿದ್ವು ಅಂದ್ರೆ ಆ ನಾಯಿ ಏನು ಮಾಡ್ತದಂದ್ರೆ, ನೀವು ಒಗ್ದದ ರೊಟ್ಟಿ ಪಟ್ನ ಬಾಯಾಗ ಹಿಡ್ಕೊಂಡು ದಡ 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 ಓಡಿ ಹೋಗ್ತದೆ. ಕುಣ್ಣಿಗಳು ಏನಿರ್ತಾವಲ್ಲ ಅಲ್ಲಿ ಒಗಿತದ. ಅದು ಅಂದ್ರೆ ಅವ್ರ ಮಕ್ಕಳು ತಿನ್ನಲಿ ಅಂತ. ಮತ್ತು ನಾವು ಅಷ್ಟೇ ಮಾಡ್ತೀವಿ. ನಾವು ಇವತ್ತೆಲ್ಲ ಗಳಿಸಾಕತ್ತೀವಲ್ಲ, ಕಣ್ಣೀರು ಕಪಾಳಿಗೆ ಬಂದರೂ ವಯಸ್ಸಾದರೂ ಹಂಗೆ ದುಡಿಯಾಕತ್ತೀವಲ್ಲ. ಯಾರ ಸಲುವಾಗಿ? ಮಕ್ಕಳ ಸಲುವಾಗಿ. ನಮ್ಮ ದುಡಿಮೆ ಯಾರ ಸಲುವಾಗಿ? ನನ್ನ ಹೆಂಡತಿಯ ಸಲುವಾಗಿ, ನನ್ನ ಮಕ್ಕಳ ಸಲುವಾಗಿ, ನನ್ನ ಕುಟುಂಬದ ಸಲುವಾಗಿ, ನನ್ನ ಮನೆಯ ಸದಸ್ಯರ ಸಲುವಾಗಿ ಸೀಮಿತ ಇತ್ತು ಅಂದ್ರೆ ನೀನು ಸಮಾಜಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ, ನಿನ್ನ ಮನೆಗೆ ಸೀಮಿತನಾದ ವ್ಯಕ್ತಿ. ನೀನು ಜಗತ್ತಿನಲ್ಲಿ ದೊಡ್ಡವ ಅಂತ ಹೇಳಿಸಿಕೊಳ್ಳೋದಿಲ್ಲ. ಆ ರೀತಿಯೊಳಗೆ ಮಹಾತ್ಮರು ಯಾರಿಗಾಗಿ ಬದುಕಿರ್ತಾರಂತಂದ್ರೆ ಸಮಾಜಕ್ಕಾಗಿ ಬದುಕಿರ್ತಕ್ಕಂಥ ಮಹಾತ್ಮರು. ನಿಮ್ಗೆ ಗೊತ್ತಿರಬೇಕು, ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಎಂತಹ ಮಹಾನ್ ತಪಸ್ವಿಗಳು. ಇವತ್ತು ಲಚ್ಚಾನದ ಸಿದ್ಧಲಿಂಗ ಮಹಾರಾಜರ ಗದ್ದಿಗೆಗೆ ಹೋಗಿ ಇವತ್ತು ನೀವು ಬೇಡಿಕೊಂಡು ಬಂದಿರೆಂದರೆ, ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರೂಢರ ಗದ್ದಿಗೆಗೆ ಇವತ್ತು ನೀವು ಬೇಡಿಕೊಂಡು ಬಂದಿರೆಂದರೆ, ನೀವು ಬೇಡಿರ್ತಕ್ಕಂಥದ್ದು ಆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಲ್ಲಿ, ಸಿದ್ಧಾರೂಢರಲ್ಲಿ ಕೊಡ್ತಕ್ಕಂಥ ಸಾಮರ್ಥ್ಯ ಇವತ್ತೂ ಅದ. ಅವರು ಇಲ್ಲಂದ್ರೂ ಇವತ್ತು ಆ ಶಕ್ತಿ ಅದ. ಯಾಕಂತಂದ್ರೆ ಅವರ ಚಾರಿತ್ರ್ಯ ಅಂಥದ್ದಿತ್ತು, ಅವ್ರ ಬದುಕಣೆ ಅಂಥದ್ದಿತ್ತು. ಸಣ್ಣಾಗಿದ್ದಾಗ ಲಚ್ಚಾನ ಸಿದ್ಧಲಿಂಗಪ್ಪ ಮುತ್ಯ ಇನ್ನೂ ಸಣ್ಣ ಹುಡುಗಿದ್ದಾಗ ಓಣ್ಯಾಗ ಆಡ್ತಿದ್ದಂಥವು. ಸಿದ್ಧಲಿಂಗ ಮುತ್ಯ ಓಣ್ಯಾಗ ಆಡ್ತಿದ್ದಂತೆ ಹಿಂಗೆ. ಆದ್ರೆ ಅವ್ರ ಆಟನ ಬೇರೆ ರೀ, ನಮ್ಮ ಹುಡುಗರ ಆಟ ಬೇರೆ. ಇವು ನಮ್ಮ ಏನು ಆಡ್ತಾವ ಮನ್ಯಾಗ ತಲೆಬ್ಯಾಸರು ಹಿಡಿಸ್ತಾವ ನೋಡ್ರಿ, ನಿಮ್ಮ ಮಕ್ಕಳು ತಲೆಬ್ಯಾಸರು ಹಿಡಿಸ್ತಾವ. ಆದ್ರೆ ಮಹಾತ್ಮರ ಆಟ ಹೆಂಗಂತಂದ್ರೆ, ಅವ ಲಚ್ಚಾನ್ ಸಿದ್ಧಲಿಂಗ ಮುತ್ಯ ಒಮ್ಮೆ ಈ ಬೆಂಡಿಂದ ರಥ ಮಾಡಿ ಎಳ್ಯಾಕತ್ತಿದ್ದಂಥವು. ನಮ್ಮ ಹುಡುಗರು ಬೆಂಡಿಂದ ಎತ್ತಿನ ಬಂಡಿ ಮಾಡಿ ಆಡ್ತಿದ್ದು ನೋಡಾಗ, ಸಣ್ಣವರಿದ್ದಾಗ ಬೆಂಡಿಂದು ಎತ್ತಿನ ಬಂಡೆ ಮಾಡಿ ಗಾಲಿ ಮಾಡಿ ಬಿದಿರು ಶಿಬಿರಿಂದ ಮಾಡಿ ಆಡ್ತಿದ್ದು. ಹಂಗೆ ಕಕ್ಕಳ ಮೇಲಿಯೊಳಗೆ ಲಚ್ಚಾನ ಸಿದ್ಧಲಿಂಗ ಮುತ್ಯ ತೇರು ಮಾಡಿ ಆಡಾಕತ್ತಿದ್ದಂತ. ಅದು ಯಾವಾಗ ಅಂದ್ರೆ ಅವ್ರವ್ವ ಈಗೇನು ತೇರು ಎಳಿತಾರೆ ನೋಡ್ರಿ ಕಕ್ಕಳ ಮೇಲಾಗ, ಆ ತೇರು ಎಳೆಯೂ ಜಾಗ ಅದೊಬ್ಬರು ಬೇರೆ ಮಾಲಕರದದು ಆ ಜಾಗ. ಅಲ್ಲಿ ಲಚ್ಚಾನ ಸಿದ್ಧಲಿಂಗ ಮುತ್ಯಾನ ಕರ್ಕೊಂಡು ಅವ್ರವ್ವ, ಸಣ್ಣ ಹುಡುಗ ಸಿದ್ಧಲಿಂಗ ಮುತ್ಯಾನವ್ವ ಅವರಲ್ಲಿ ಕಸಕ್ಕೆ ಹೋಗಿದ್ಲಂತೆ. ಕೆಲಸಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ಕೊಂತ ಕುಂತಾಗ ಮಧ್ಯಾಹ್ನ 2 ಗಂಟೆ ಆಗ್ಯದ. ಇವ ತೇರು ಮಾಡಿ ತಯಾರು ಮಾಡ್ಕೊಂಡು ಕೂತಿದ್ದಂತ, ಬೆಂಡಿಂದು ಎತ್ತರಂಗಿ ತೇರು ಮಾಡ್ಕೊಂಡು ಕುಂತಿದ್ದಂತ. ಕಕ್ಕಳ ಮೇಲಿಯೊಳಗೆ ತೇರು ಎಳಿಬೇಕಂತ ಹೇಳಿ ಅವ್ರವ್ವ ಮಧ್ಯಾಹ್ನ 2 ಗಂಟೆಗೆ ಕೆಲಸ ಬಿಟ್ಟು ಇನ್ನೇನು ಊಟ ಮಾಡ್ಬೇಕಂತ ಹೇಳಿ, ಏ ಸಿದ್ದಪ್ಪ ಬಾರೋ ಟೈಮ್ ಆಗ್ಯದ ಊಟ ಮಾಡಕ್ಕೆತ್ತ ಬಾ ಅಂತ ತಿಳ್ಕೊಂಡು ಅವ್ರವ್ ಕರ್ಯಾಕ ಬಂದ್ಲಂತ. ದಿವಸ ಮನ್ಯಾಗನ ಇರ್ತಿದ್ದಂತ್ರಿ ಅವ, ಅಲ್ಲೇ ಮಗ್ಗಲ ಮನ್ಯಾಗ ಬುತ್ತಿ ಇಟ್ಟು ಹೋಗಿದ್ಲಂತ. ಆವತ್ತು ನಾ ಬರ್ತನಂತ ಹಠ ಹಿಡಿದು ಹೋಗಿದ್ದಂತ ಲಚ್ಚಾನ್ ಸಿದ್ಧಲಿಂಗ ಮಹಾರಾಜ್. ಹಠ ಹಿಡಿದು ಹೋಗಿ ಅಲ್ಲಿ ತೇರು ಮಾಡ್ಕೊಂಡು ಕೂತಾಗ, ಯಪ್ಪ ಟೈಮ್ 2 ಆಗೈತೋ ಬಾರೋ ನನ್ನ ಮಗನ, ಬಿಸಿಲು ನೋಡಿ ಎಂಥದ್ದದ ನೋಡು, ಹಣಿ ಮ್ಯಾಗ ಮುಖದ ಮ್ಯಾಗ ಕಪಾಳ ಮ್ಯಾಗ ಹಂಗೆ ಬೆವ್ರ ನೀರು ಹರಿಯಾಗತ್ತಾವ, ಅಲ್ಲಿ ನೆಳ್ಳಾಗ ಬಾರೋ ಯಪ್ಪ, ಬಿಸಿ ರೊಟ್ಟಿ ಮಾಡ್ಕೊಂಡು ಬಂದೀನಿ ಊಟ ಮಾಡಕ್ಕೆತ್ತ ಬಾ ಅಂತ ಅವ್ರವ್ ಕರೆದಾಗ ಸಿದ್ದಪ್ಪ ಮಹಾರಾಜ್ ಏನು ಅನ್ಬೇಕು, ಏನವ ನೀ ಇನ್ನ ತೇರು ಎಳ್ದಿಲ್ಲ ಊಟ ಮಾಡ್ತೇನೋ ಅಂದತ್ತಿವ. ಇವಂದೇನು ದೊಡ್ಡ ತೇರು ನೋಡ್ರಿ, ಬೆಂಡಿನ ತೇರು ಮಾಡ್ಕೊಂಡು ಕೂತಾನ, ಇನ್ನ ತೇರನ ಎಳ್ದಿಲ್ಲ, ಈ ಊಟ ಚಾಲು ಮಾಡಿ ಅನ್ನಿ ಅಂದ. ಯಪ್ಪ ಅದು ತೇರ ಹಿಂದಿಗಡೆ ಎಳೆಕಿತ್ತ ಬಾರೋ ತಮ್ಮ, ಈ ಊಟ ಮಾಡಬಾ ಅಂತಂದಾಗ, ನಾ ತೇರು ಎಳಿತಕ್ಕ ಊಟ ಮಾಡಂಗಿಲ್ವ, ನಮ್ಮದು ನೇಮದ ಉಪವಾಸದ, ನಮ್ಮದು ತೇರು ಎಳ್ದ ಊಟ ಮಾಡ್ಬೇಕು ನಾವು, ಹಂಗೆ ಊಟ ಮಾಡಂಗಿಲ್ಲ. ಅವ್ರವಲ್ಲ ಹಂಗೆ ಮಾಡಬೇಡೋ, ಟೈಮ್ 2 ಆಗ್ಯದ, ನನಗಾರು ಹಸು ಆಗ್ಯದ, ಮುಂಜಾನೆ ನಾಷ್ಟ ಮಾಡಿಲ್ಲ. ಒಂದೊಂದು ಸಾರಿ ನಮ್ಮ ಮಗಳು ನಾಷ್ಟನ ಮಾಡಂಗಿಲ್ಲ ನೋಡ್ರಿ, ಮುಂಜಾನೆ ಎದ್ದ ಕೂಡಲೇ ನಾಷ್ಟ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂತಂದ್ರೆ, ಅದಕ್ಕೆ ಭಾರತ ದೇಶದೊಳಗೆ ಹೆಣ್ಣು ಮಕ್ಕಳಿಗೆ, ನಮ್ಮ ತಾಯಂದಿರಿಗೆ ಆ ಜಗಣ್ಣ ಮಾತೆಗೆ ಹೋಲಿಸ್ಯಾರ. ಅದಕ್ಕೆ ವೇದಗಳು ಉಪನಿಷತ್ತುಗಳು ಬಾಯಿ ಬಿಡುಕಿತ್ತ ಮೊದಲು ಏನು ಹೇಳ್ಯಾವಂತಂದ್ರೆ, ಮಾತೃದೇವೋಭವ, ನಿಜವಾಗಿ ತಾಯಿಯೇ ದೇವರು ಅಂತ ವೇದಗಳು ಹೇಳ್ಯಾವ. ಯಾಕಂತಂದ್ರೆ ನೀವಂತಹ ಕಳಕಳಿ ಉಳ್ಳವ್ರು ನಮ್ಮ ತಾಯಿಯಂದಿರು. ಮುಂಜಾನೆ ಎದ್ದು ಕೂಡಲೇ ನಾಷ್ಟ ಮಾಡ್ತೀರವ, ಉಪ್ಪಿಟ್ಟರ ಮಾಡಿರ್ತೀರಿ,
ಚುನುಮರಿ ತೋಷಿ ಸುಸಲಾರ ಮಾಡಿರ್ತೀರಿ, ಅವಲಕ್ಕಿಯರ ಮಾಡಿರ್ತೀರಿ, ಪಡ್ಡರ ಮಾಡಿರ್ತೀರಿ, ದ್ವಾಶಿಯರ ಮಾಡಿರ್ತೀರಿ, ಇಡ್ಲಿಯರ ಮಾಡಿರ್ತೀರಿ, ಜಾಮೂನ್ ಎಷ್ಟು ಹೇಳ್ತೀವಿ ಸ್ವಾಮಿ ಸಾಕ್ಬಿಡಂತೀರಿ. ಹೌದಿಲ್ಲ? ನಾಷ್ಟ ಮಾಡಿರ್ತೀರಿ, ಉಪ್ಪಿಟ್ಟರ ಇಡ್ಲಿಯರ ಏನಾರ ನಾಷ್ಟ ಮಾಡಿರ್ತೀರಿ. ಉಪ್ಪಿಟ್ಟು ಮಾಡಿ ತಯಾರು ಮಾಡಿ ಬೋಗಾಣಿ ಸುಡುದ ಕೆಳಗೆ ಇಳಿವಿರ್ತೀರಿ. ನೀವ ಮಾಡಿರ್ತೀರಿ. ನಾಷ್ಟ ಟೈಮ್ ಆಗಿರ್ತದೆ, ಪಟ್ನ ಒಂದು ತಾಟ ತೊಗೊಂಡು ಬಡಬಡ ಹಾಕೊಂಡು ತಿನ್ನಕ್ಕೆ ಚಾಲು ಮಾಡಬಾರ್ದು. ತಿಂತೀರಿ? ಯಾಕೆ ತಿನ್ನಂಗಿಲ್ಲ ರೀ? ಹಂಗೆ ರೀ ಸ್ವಾಮಿ, ನಾವ ಹೆಂಗೆ ತಿನ್ನಕ್ಕೆ ಬರ್ತದ ನೋಡ್ರಿ. ನೀವ ತಯಾರು ಮಾಡಿರಿ ಉಪ್ಪಿಟ, ನೀವ ತಯಾರು ಮಾಡಿರಿ ಸುಸಲ, ಬೋಗಾನಿ ಇಳಿಬಿಟ್ಟಿರಿ, ನಿಮಗೆ ಹಸು ಆಗ್ಯದ, ಕರೆ ನೀವು ತಿನ್ನಂಗಿಲ್ಲ. ಏನು ಮಾಡ್ತೀರಿ ಅಂದ್ರೆ ಮೊದಲು ಗಂಡಕ್ಕೆ ಕರಿತೀರಿ. ರೀ ಯಾರಿಗೆ? ಗಂಡಗೆ. ರೀ ಬರ್ರಿ, ಪಟ್ನ ಬರ್ರಿ, ನಾಷ್ಟ ಆರ್ತದ, ಉಪ್ಪಿಟ್ಟು ಮಾಡೀನಿ, ತಿನ್ಬರ್ರಿ ಅಂತ ಗಂಡನ ಕರಿತೀರಿ. ಆನಂತರ ಮಕ್ಕಳಿಗೆ ಕರಿತೀರಿ, ಹೆಣ್ಣು ಮಕ್ಕಳಿಗೆ, ಯವ್ವ ಬಾ ತಂಗಿ ನಾಷ್ಟ ಮಾಡಕ್ಕೆ ಬಾ ಪಟ್ನ. ಮಗನಿಗೆ ಯಪ್ಪ ಬಾರೋ ಮೊದಲು ನಾಷ್ಟ ಮಾಡಕ್ಕೆ ಬಾ ಅಂತ ಗಂಡಗೆ ಕರಿತೀರಿ. ತಾಟಿನ ತುಂಬ ಹಾಕಿ ಕೊಡ್ತೀರಿ. ಅವ ಅಲ್ಲಿ ಅಂತಾನ, ಇಲ್ರಿ ಇನ್ನಟ್ಟು ತಿನ್ರಿ ಅಂತ ಗಂಡಗೆ ಹಾಕ್ತೀರಿ. ಮಕ್ಕಳು ಅಲ್ಲಿ ಅಂದರು ಇನ್ನಟ್ಟು ತಿನ್ರಿ ಅಂತ ಹಾಕ್ತೀರಿ. ಹಾಕಿ ಗಂಡಗೆ ತಿನ್ನಿಸಿ, ಮಗಳಿಗೆ ತಿನ್ನಿಸಿ, ಮಗ್ಗ ತಿನ್ನಿಸಿ, ಅಟ್ರೊಳಗೆ ಬೋಗಾನಿ ಖಾಲಿ ಆಗ್ತದ. ನಮ್ಮವುಗಳು ಭಾಳ ಶಾಣ್ಯಾರ್ರಿ, ಕಡಿಮೆನೇ ಮಾಡಿರ್ತಾರೆ. ಇಟಿ ಯಾಕೆ ಕೆಡಬಾರ್ದಂಥದ್ದು, ಕೆಡಬಾರ್ದಂತ ಎಲ್ಲರಿಗೂ ಹಾಕಿ ಖಾಲಿ ಮಾಡಿ ಬೋಗಾನಿ ಬಳದಿಡ್ತೀರಿ. ಆ ನಂತರ ಹೆಣ್ಣು ಹುಡುಗಿ ಬರ್ತದೆ, ಯವ್ವ ನಾಷ್ಟ ಖಾಲಿ ಆಯ್ತಲ್ಲ, ಮತ್ತು ನಿನಗೆ ನಾಷ್ಟ ಇಲ್ಲಲ್ಲ ಯವ್ವ ಅಂತ ಹೆಣ್ಣು ಹುಡುಗಿ ಕೇಳಿದಾಗ ಅವು ಅಂತಾಳೆ, ಯವ್ವ ನನಗೆ ಹಸು ಇಲ್ಲ ತಾಯಿ. ನೋಡ್ರಿ, ಮುಂಜಾನೆ ಎದ್ದ ಕೂಡಲೇ ಹಸು ಇರಂಗಿಲ್ಲ. ಹಸು ಅದ, ಹೊಟ್ಟಿ ಹಸದದ, ಪರಂತು ನಿನ್ನ ಹೊಟ್ಟಿ ಯಾವಾಗ ತುಂಬ್ಯದ, ಹಸು ಇಲ್ಲಂತ ನೀ ಯಾಕೆ ಅಂತಿ ಅಂದ್ರೆ, ನನ್ನ ಗಂಡನ ಹೊಟ್ಟೆ ತುಂಬಿರ ನನ್ನ ಹೊಟ್ಟೆ ತುಂಬಿದಂಗೆ, ನನ್ನ ಮಗಳು ಹೊಟ್ಟೆ ತುಂಬಿದ್ರೆ ನನ್ನ ಹೊಟ್ಟೆ ತುಂಬಿದಂಗೆ, ನನ್ನ ಮಗನ ಹೊಟ್ಟೆ ತುಂಬಿದ್ರೆ ನನ್ನ ಹೊಟ್ಟೆ ತುಂಬಿದಂಗೆ ಅಂತ ತಿಳ್ಕೊಂಡು ಅವ್ರು 3 ಮಂದಿ ಹೊಟ್ಟೆ ತುಂಬ ತಿಂದ್ರೆ ನಿನಗೆ ಉಪ್ಪಿಟ್ಟು ಇರಲಿಲ್ಲ ಅಂದ್ರೂ ನಡೀತದೆ ಯವ್ವ. ಅದಕ್ಕೆ ನಿನಗೆ ದೇವ್ರನ್ನು ತಾಯಿ. ನಮ್ಮವುಗಳಿಗೆ ತಾಯಂದಿರಿಗೆ ಅದಕ್ಕೆ ದೇವ್ರಂತಾರೆ. ಮೊದಲ ತಿಂದುಕೊಂಡಿರ್ಬೋದಾಗಿತ್ತು ನೀ ಎಲ್ಲರಿಗಿಂತ ಮೊದಲ, ಹೌದಿಲ್ರಿ? ಆದ್ರೆ ತಿಂದುಕೊಂಡ್ರಂಗಿಲ್ಲ ನಮ್ಮ ತಾಯಿಯಂದಿರು. ಆ ರೀತಿಯೊಳಗೆ ಲಚ್ಚಾನ ಸಿದ್ಧಲಿಂಗ ಮಹಾರಾಜರ ತಾಯಿ ಅಂತಾಳ, ಯಪ್ಪ ಹಸು ಆಗ್ಯದ ಬಾರೋ, ಮುಂಜಾನೆ ನಾನು ನಾಷ್ಟ ಮಾಡಿಲ್ಲ, ಮಧ್ಯಾಹ್ನ 2 ಗಂಟೆ ಆಗ್ಯದ, ಬಾಯಪ್ಪ ನಾಷ್ಟ ಮಾಡಕ್ಕೆ ತಂದರು. 1 ತಾಸು ತಕ ಬಿಸಿಲಾಗ ನಿತ್ತು ಒದಿರ ಸಿದ್ದಪ್ಪ ಮಹಾರಾಜ್ ಬರಲಿಲ್ಲ. ಯವ್ವ ತೇರು ಎಳಿಲಾರ್ದ ಊಟ ಮಾಡಬಾರ್ದ ಬೇ, ನಾನಂತೂ ಊಟ ಮಾಡಂಗಿಲ್ಲ ನೋಡು. ಅಕ್ಕಿ ಅಂದ್ಲು, ನೀ ಏನಾರ ಮಾಡ್ಕೊಂಬರ, ನನಗೆ ಹಸು ಆಗ್ಯದ, ನಾ ಹೊಕ್ಕಣಂತ ಆದ್ಲು. ಹೋಗಿ ಈಗೇನು ತೇರು ಎಳಿತಾರಲ್ಲ ಆ ಹೊಲದ ಮಾಲಕರು, ಅಲ್ಲೇ ಹೊಲ ಅದ, ನಾ ಮೊನ್ನೆ 1 ತಿಂಗಳು ಅಲ್ಲೇ ಪ್ರವಚನ ಹೇಳಿ ಬಂದೀನಿ. ಕಕ್ಕಳ ಮೇಲಿಯೊಳಗೆ ಒಂದು 10,000 ಜನ ಕೂಡ್ತಿದ್ರಿ. ಸಿದ್ಧಲಿಂಗ ಮಹಾರಾಜರ ಪುರಾಣನ ಹೇಳಿನ ಅಲ್ಲಿ. ಕಕ್ಕಳ ಮೇಲಿಯೊಳಗೆ ಅವ್ರದೇ ಜನ್ಮಸ್ಥಳ. ಅದ ಜಾಗದಾಗ ತೇರು ಎಳೆಯು ಜಾಗದಾಗನ ಪೆಂಡಾಲ್ ಹೊಡೆದಿದ್ರು. ಆ ಜಾಗದ ಮಾಲಕರ ಮಣಿ ಅಲ್ಲಿ ಆಚೆಗಡೆ ಬಾಜು ಅದ. ಅವರು ಮನ್ಯಾಗ ಒಂದು 70 ವರ್ಷದ ಅಜ್ಜಿ ಇದ್ಲು. ಈಕಿ ಸಿದ್ಧಲಿಂಗ ಮಹಾರಾಜರು ಅವು ಹೋಗಿ ಊಟ ಮಾಡಕ್ಕೆ ತಯಾರು ಮಾಡಿದ್ಲು. ಆಕಿ ಅಜ್ಜಿ ಅಂದ್ಲು, ಯಾಕೆ ತಂಗಿ ಮತ್ತು ನಿನ್ನ ಮಗ ಬರಲಿಲ್ಲ ಏನು ಸಿದ್ದಪ್ಪ ಊಟಕ್ಕೆ ಬರಂಗಿಲ್ಲ ಏನು ಬಿಸಿಲಾಗ್ಯದ ಅಂತಂದಾಗ ಆಕೆ ಅಂತಾಳ, ಯವ್ವ 1 ತಾಸು ಬಿಸಿಲಾಗ ನಿತ್ತ ಕರೆದ್ನಿ ಸಿದ್ದಪ್ಪನ, ಬರೋವಲ್ಲ ಒಟ್ಟ. ಯಾಕಂದ್ರೆ ಅಲ್ಲೊಂದು ಬೆಂಡಿನ ತೇರು ಮಾಡ್ಕೊಂಡು ಕೂತಾನ, ಆ ತೇರು ಎಳೆಯುತ್ತಕ್ಕ ಊಟ ಮಾಡಂಗಿಲ್ಲ ಅಂತ ಹಠ ಹಿಡಿದು ಕುಂತಾನ. ಅದಕ್ಕೆ ನಾ ತೇರು ಎಳೆದ ಮೇಲೆ ಊಟ ಮಾಡ್ತಾನ ತಂದ, ಅದಕ್ಕೆ ನಾ ಬಣ್ಣ ನೋಡ್ಯವ ಅಂತಂದಾಗ ಆಕೆ ಅಂದ್ಲು, ಹುಚ್ಚಿ ನಿನ್ನ ಮಗ ಬಿಸಿಲಾಗ ಕುಂತದ, ತೇರು ಎಳೆದ ಬರಬಾರ್ದೇನು, ತೇರು ಎಳಿ ಅಂತ ಹೇಳಿ ತೇರು ಎಳೆದು ಬರಬಾರ್ದೇನು ಅಂತಂದಾಗ ಆಮೇಲೆ ಹಂಗೆ ಕೂತಿದ್ವ. ಅದಕ್ಕೆ ಬನ್ನಿ ನಿಂದ್ರೆ ನಾ ಕರ್ಕೊಂಬರ್ತಾನಂತ ಆ ಹೊಲದ ಮಾಲಕ್ತಿ ಬಂದಿಡ್ರಿ ಸಿದ್ದಪ್ಪ ಮಹಾರಾಜನ ತಕ್ಕ. ಅವ ತೇರು ಸಜ್ಜು ಮಾಡ್ಕೊಂಡು ಕೂತಿದ್ದ, ತೇರು ಸಜ್ಜು ಮಾಡ್ಕೊಂಡು ಕೂತು ತೇರು ಎಳಿವಲ್ಲ ಒಟ್ಟ. ಆ ಹೊಲದ ಮಾಲಕ್ತಿ ಬಂದು ಯಾಕೋ ಸಿದ್ದಪ್ಪ ನಿಮ್ಮವ್ ಕರೆದು ಹೋದ್ಲಂತ, ಊಟಕ್ಕೆ ಬರ್ಬೇಕಾಗಿತ್ತು, ಟೈಮ್ 2 ಆಗ್ಯದ, ಬಾ ಊಟಕ್ಕೆ ಅಂತಂದಾಗ ಆಕಿಗೂ ಹಂಗೆ ಹೇಳ್ದ, ತೇರು ಎಳಿಲಾರ್ದ ಊಟ ಮಾಡಬಾರ್ದು ಅಜ್ಜಿ. ಸಿದ್ದಪ್ಪ ಮಹಾರಾಜ ತೇರು ಎಳಿಲಾರ್ದ ಊಟ ಮಾಡಬಾರ್ದು, ಹಂಗೆ ಊಟ ಮಾಡಿದ್ರೆ ಹೆಂಗೆ, ತೇರು ಎಳಿಬೇಕು ಆ ನಂತರ ಊಟ ಮಾಡಬೇಕು. ಆ ಅಜ್ಜಿ ಅಂದ್ಲು, ಮತ್ತೆ ಎಳಿಲ್ಲ ತೇರು ಸುಮ್ಮನೆ ಕುಂತದಿ, ತೇರು ತಯಾರು ಮಾಡ್ಕೊಂಡು ಕೂತದಿ, ಬೆಂಡಿನ ತೇರ ಎಳೆದ ನಂತರ ಊಟ ಮಾಡ್ಲಾ, ಬಡ ತೇರು ಎಳಿ ಅಂತಂದಾಗ ಸಿದ್ದಪ್ಪ ಮಹಾರಾಜ್ ಒಂದು ಮಾತಂದ, ಅಜ್ಜಿ ನಾ ಎಲ್ಲ ತೇರು ಎಳಿತೀನು, ಇದು ಜಾಗ ನಂದಲ್ಲ ಯವ್ವ, ಈ ಜಾಗ ನಂದಲ್ಲ, ಈ ತೇರು ಎಳ್ಯಾಕ ಜಾಗದ ನೀ ಪರ್ಮಿಷನ್ ಕೊಡಬೇಕು.
ತೇರ್ ಎಳ್ಯಾಕ ನೀ ಪರ್ಮಿಷನ್ ಕೊಟ್ಟೆ ಅಂದ್ರೆ ನಾ ತೇರ್ ಎಳಿತೀನು, ಇಲ್ಲ ಅಂದ್ರೆ ನಾ ತೇರ್ ಎಳೆಯಂಗಿಲ್ಲ ಅಂತಂದಾಗ ತೇರ್ ಎಳ್ಯಾಕ ಜಾಗ ಕೊಡ್ಬೇಕು ನೀನು. ತೇರ್ ಎಳ್ಯಾಕ ಜಾಗ ಕೊಟ್ಟಂದ್ರೆ ನಾ ತೇರ್ ಎಳಿತೀನಿ ಅಂದ ಕೂಡಲೇ ಅದಕ್ಕೇನಾಗತ್ತದ, ಜಾಗ ಇಟ್ಟಲ್ಲ ಅದಲ್ಲ, ನೀ ಏನು ತೇರ್ ಇಟ್ಟದಿಲ್ಲ ಇದೇ ಜಾಗದಾಗ ತೇರ್ ಎಳೆದು ಬಿಡು, ನಾ ನಿನಗೆ ಇದನ್ನ ಜಾಗ ಕೊಟ್ಟೆನಂತ ತಿಳ್ಕೊ. ಅಟ್ ಅಂದ ಕೂಡಲೇ ಹ್ಞೂ ಅಂದು ಬಡ 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 ಸಿದ್ದಪ್ಪ ಮಹಾರಾಜ ತೇರು ಎಳೆದು ಹೋಗಿ ಅವನು ಕೂಡ ಊಟ ಮಾಡಿದ. ಊಟ ಮಾಡಿ ಮನೆಗೆ ಹೋದ. ಮುಂದೆ 60-70 ವರ್ಷಕ್ಕೆ ಸಿದ್ಧಲಿಂಗ ಮಹಾರಾಜ ಮನೆ ಬಿಟ್ಟು ಸಂಚಾರಕ್ಕೆ ಹೋಗಿ ಕಮ್ರಿ ಮಠಕ್ಕೆ ಹೋಗಿ ತಪಸ್ಸು ಮಾಡಿ ವಾಪಸ್ ಎಲ್ಲಿಗಂತಂದ್ರೆ ಲಚ್ಚಾನಕ್ಕೆ ಬಂದು ಅಲ್ಲಿ ಜಾಗ ಈಗ ಇದ್ದ ಕರ್ತೃಗದ್ದುಗೆ ಮಠ ಆ ಜಾಗದಾಗ ಉಳ್ಕೊಂಡು ದೊಡ್ಡ ಮಹಾನ್ ತಪಸ್ವಿ ಆದ ನಂತರ ಕಕ್ಕಳ ಮೇಲೆ ಹಿರಿಯರು ಬಂದಿದ್ರಂತ. ಸಿದ್ಧಲಿಂಗ ಮಹಾರಾಜರ ತಕ್ಕ ಕಕ್ಕಳ ಮೇಲೆ ಹಿರಿಯರು ಬಂದಿದ್ರಂತ. ಸಿದ್ಧಲಿಂಗ ಮಹಾರಾಜರು ಕಕ್ಕಳ ಮೇಲೆ ಇದ್ದ ಹಿರಿಯರು ಎಲ್ಲರಿಗೂ ಹೇಳಿದ್ರಂತ, ಏನ್ರೋ ಅಲ್ಲೊಂದು ತೇರು ಎಳಿಬೇಕಲ್ಲೋ, ನಾನು ಹುಟ್ಟಿದ ಊರೊಳಗ ಕಕ್ಕಳ ಮೇಲೆ ಊರೊಳಗೆ ನನ್ನ ಗುರು ಶಂಕರಲಿಂಗ ಮಹಾರಾಜರು ತೇರು ಎಳಿಬೇಕಲ್ಲಪ್ಪ, ಅಲ್ಲಿ ತೇರು ಎಳಿಬೇಕಂತಂದಾಗ ಹಿರಿಯರಂದ್ರಂತ, ಮತ್ತು ತೇರು ಮಾಡಿಲ್ಲಲ್ರಿಯಪ್ಪ. ಸಿದ್ಧಲಿಂಗ ಮುತ್ಯ ಅಂದತ್ತ, ನಾನು ಒಂದು ತೇರು ಮಾಡಿ ಕೊಡ್ತನಪ್ಪ, ನಾನು ತೇರು ತಯಾರಾದ ಕೂಡಲೇ ನಿಮಗೆ ಹೇಳಿ ಕಳಿಸ್ತನು ಬರಕ್ಕೆ ತರ ಅಂತ ತಿಳ್ಕೊಂಡು ಅವ್ರ ದರ್ಶನ ಮಾಡಿ ಹೋದರು. ಆವತ್ತು ಲಚ್ಚಾನ ಸಿದ್ಧಲಿಂಗ ಮಹಾರಾಜರು ಸ್ವತಃ ಉಳಿ ತಗೊಂಡು, ಸ್ವತಃ ಬಾಚಿ ತಗೊಂಡು, ಸ್ವತಃ ಸುತ್ತಿಗೆ ತಗೊಂಡ ತೇರು ತಮ್ಮ ಕೈಲಿನ ತಯಾರು ಮಾಡಾಕತ್ತಿರಂತ. ತೇರ ತಮ್ಮ ಕೈಲಿನ ತಯಾರು ಮಾಡಾಕತ್ತಿದ್ರು. ತೇರು ತಯಾರು ಮಾಡಿ 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 ದಿವಸ ತಯಾರು ಮಾಡೋರು. ಆ ತೇರು ಮಾಡಾಕ ಒಳಗೆ ನೀವು ಅಲ್ಲಿ ಈಗ ಎಳಿತಾರೆ ವರ್ಷ ನೋಡ್ಬೇಕು ನೀವು, ಎಲ್ಲಿ ಕಕ್ಕಳ ಮೇಲೆ ಹೋಗಿ ನೋಡ್ರಿ, ಆ ತೇರು ನೋಡ್ರಿ ಮನಗಂಡ ಎತ್ತರದ. ಆ ತೇರಿನ ಒಳಗಡೆ ಹಿಂತಿಂತಾವು ಕೆಬ್ಬಣ ಅಂಗಲ್ಲದಾವ್ರಿ, ಕೆಬ್ಬಣ ಎಂಗಲ್ಲದಾವು ಇಷ್ಟು ದೊಡ್ಡ. ಆಗ ತೇರಿನೂ ಇದೇನು ತಾರಿನ ಕಂಬ ಇತ್ತಿದ್ದು ನೋಡ್ರಿ, ಕೆಬ್ಬಣದು ತಾರಿನ ಕಂಬ ಅಂಥವು ಹಿಂತಿಂತ ದೊಡ್ಡ ಎಂಗಲ್ಲದ ಒಳಗೆ ಮನಗಂಡ. ಆ ತೇರಿನ ಒಳಗೆ ಸುತ್ತೂರಿಗೆ ಕಟ್ಟಿಗೆ ಹಾಕಿ ಒಳಗೆ ಎಂಗಲ್ ಹಾಕ್ಯಾರ. ಆ ಎಂಗಲ್ಲ ಸೋಲಾಪುರದಿಂದ ತರಬೇಕಾಗಿತ್ತು. ತರುವಾಗ ಟ್ರೇನಿಗೆ ತರ್ಬೇಕು, ಅವನ್ನ ಟ್ರೇನಿಗೆ ತರುವಾಗ ಆ ಬ್ರಿಟಿಷರಿದ್ದ ಅವತ್ತಿನ ಕಾಲದೊಳಗೆ ಅವರು ಸಾಧುರ ಮ್ಯಾಗ ಸಂತರ ಮ್ಯಾಗ ಮಹಾತ್ಮರ ಮ್ಯಾಗ ಭಕ್ತಿ ಇಲ್ಲ, ಅದನ್ನು ಹೇರ್ಕೊಂಡು ಬರಲಿಲ್ಲತ್ರಿ ಅವರು ಭಕ್ತರು ಇಲ್ಲ. ಸಿದ್ಧಲಿಂಗ ಮಹಾರಾಜರು ಇದನ್ನ ಅಲ್ಲಿ ಮಠದ ಹತ್ತಕ್ಕೆ ಇಳಿಸಿ ಹೋಗಂದಾರ, ಅದಕ್ಕೆ ಇದನ್ನ ಟ್ರೇನ್ನಾಗ ಹೇರ್ಕೋರಿ ಅಂದಾರ. ಅವ್ರಂದ್ರಂತ ಅಲ್ಲಿ ಸ್ಟೇಷನ್ ಇಲ್ಲ, ಅಲ್ಲಿ ನಮ್ಮದು ತರವಂಗಿಲ್ಲ, ಇಂಥ ಕೆಬ್ಬನ ಹೇರ್ಕೊಂಡು ಹೋಗಂಗಿಲ್ಲ ಅಂತ ತಿಳ್ಕೊಂಡು ಹಂಗೆ ಚಾಲು ಮಾಡ್ಕೊಂಡು ಬಂದ್ರಂತ. ಸಿದ್ಧಲಿಂಗ ಮುತ್ಯ ಮಠದಾಗ ಕೂತಿದ್ದಲ್ಲ ಅಂದಂತ, ಎಳಿರಿ ಮಕ್ಕಳ್ರಿ ಆ ತೇರು ನೋಡೋನು ಹೆಂಗೆ, ಅದು ಟ್ರೇನ್ ಹೋಗಲಿ ಮಕ್ಕಳ್ರಿ ಹೆಂಗೆ ಹೋಗತ್ತೆ ನೋಡೋಣ ಅಂತ ತಿಳ್ಕೊಂಡು ಮನಸ್ಸಿನಾಗ ಅಂದ್ರೆ, ಈಗೇನು ಲಚ್ಚಾನದ ಸಿದ್ಧಲಿಂಗ ಮಹಾರಾಜರ ಮಠ ಐತಲ್ಲ ಅದ್ರ ಎದುರುಗಡೆನ ಸ್ಟೇಷನ್ ಐತಲ್ಲ, ಅವ್ರ ಟ್ರೇನ್ ಬಂದು ಅಲ್ಲಿ ನಿಂತು ಬಿಟ್ರೆ, ಬಂದು ನಿಂತು ಅಲ್ಲಿ ಬಂದಾಗಿಬಿಟ್ರೆ ಟ್ರೇನ ಚಾಲು ಆಗಲಿಲ್ಲಂತ. 1 ದಿನ 2 ದಿನ 3 ದಿನ 4 ದಿನ ಎಷ್ಟೋ ದಿನ ಟ್ರೇನ್ ಬಂದು. ಆಗಲ್ಲಿದ್ದವರು ಎಲ್ಲ ಕಡೆ ಇಂಜಿನಿಯರ್ನ ತರಿಸಿ ನೋಡಿದರೂ ಒಟ್ಟು ಟ್ರೇನ್ ಚಾಲು ಆಗಲಿಲ್ಲ. ಅಲ್ಲಿ ಒಬ್ಬ ಪಟಕದ ಮುತ್ಯ ಕುಂತಿದ್ದಂತ ಬ್ರಿಟಿಷ್ ಸಾಹೇಬ್ರಿಗೆ ಅಂದಂತ, ಯಾಕ್ರಿ ಇದು ಬಂದಾಗೈತಲ್ಲ ನಿಮ್ಮದು ಟ್ರೇನ ಯಾಕಂತಂದಾಗ, ಇಲ್ರಿಯಪ್ಪ ಭಾಳ ದಿವಸ ಆಯ್ತು ಒಟ್ಟು ಎಳಿವಲ್ದು, ಇದು ಚಾಲು ಆಗವಲ್ತು, ಅದಕ್ಕೆ ಹೆಂಗೆ ಮಾಡ್ಬೇಕಂದಾಗ ಆ ಪಟಕದ ಮುತ್ಯ ಹೇಳಿದಂತ, ಮೂರ್ಖರೇ, ಲಚ್ಚಾನ್ ಸಿದ್ಧಲಿಂಗ ಮುತ್ಯ ಏನಾರ ಸಂಕಲ್ಪ ಮಾಡಿರ್ಬೇಕು, ಹೋಗ್ರಲ್ಲಿ ಹೋಗಿ ಬೇಡ್ಕೋರಿ, ಹೋಗಿ ಅವ್ರಿಗೆ ಕೇಳ್ರಿ, ಆ ನಂತರ ನಿಮ್ಮ ಟ್ರೇನ್ ತಾನ ಹೋಗ್ತದಂತಂದಾಗ ಬ್ರಿಟಿಷ್ ಮೇಲಾಧಿಕಾರಿ ಬಂದ ಲಚ್ಚಾನ್ ಸಿದ್ಧಲಿಂಗ ಮುತ್ಯಾಗ ನಮಸ್ಕಾರ ಮಾಡಿ, ನಮ್ಮ ಟ್ರೇನ್ ಒಂದು ಹೋಗವಲ್ತ್ರಿಪ್ಪ ಬಂದಾಗೈತೆ ಅಂತಂದಾಗ ಅವ್ರು ಹೇಳಿದ್ರಂತ, ಕೆಬ್ಬನ ತಂದಿಲ್ಲ ಅದಕ್ಕೆ ಟ್ರೇನ್ ಬಂದಾಗ್ಯದ. ಕೆಬ್ಬನ ಬಂದಿತ್ತಂದ್ರೆ ಟ್ರೇನ್ ಯಾಕೆ ನಿಂದಿರ್ತಿತ್ತೋ, ಕೆಬ್ಬನ ಬರ್ಬೇಕಿಲ್ಲಿ ಮೊದಲ. ಮತ್ತೊಂದು ಟ್ರೇನ್ ಚಾಲು ಮಾಡಿ ಕೆಬ್ಬನ ತಂದು ಮಠದಾಗ ಒಗದು ತಾಸಿನಾಗ ಮುಂದಿನ ಟ್ರೇನ್ ಚಾಲು ಆತಂತ. ಕಾಯಿ ಹೊಡಿಸ್ಕೊಂಡು ಬಂದ್ರೆ ಆ ರೀತಿ ಕೆಬ್ಬನ ತಂದ ಎಷ್ಟೋ ದಿನಗಳ ಪರ್ಯಂತರವಾಗಿ ತೇರು ತಯಾರು ಮಾಡಿ ಶಂಕರಲಿಂಗನ ತೇರ, ಲಚ್ಚಾನದ ಸಿದ್ಧಲಿಂಗ ಮಹಾರಾಜರ ಗುರುಗಳು ಶಂಕರಲಿಂಗ ಮಹಾರಾಜರು ಅವರು ತೇರು ಮನಗಂಡ ಎತ್ತರ ತಯಾರು ಮಾಡಿ ಕಕ್ಕಳ ಮೇಲೆ ಭಕ್ತರಿಗೆ ಹೇಳಿ ಕಳಿಸಿದ್ರಂತ. ಏನಂತಂದ್ರೆ, ಬರ್ರಿ ತೇರು ತಯಾರಾಗ್ಯದ, ರಥ ತಯಾರಾಗ್ಯದ, ಒಯ್ ಬರ್ರಿ ಅಂತಂದಾಗ
ಕಕ್ಕಳ ಮೇಲೆ ಸದ್ಭಕ್ತರು ಒಂದು 40-50 ಮಂದಿ ಬಂದ ಮಹಾರಾಜರು ಸಿದ್ಧಲಿಂಗ ಮಹಾರಾಜರು ಒಳಗೆ ಕುಂತಿದ್ರಂತ, ಇವ್ರು ಹೊರಗೆ ಕುಂತರಂತ. ಹೊರಗೆ ಕುಂತ ಯಪ್ಪ ಬಾ ಅಂದಿದ್ದೀರಂತ, ಮತ್ತು ಬಂದೀವ್ರಿ ಅಪ್ಪ. ಅಲ್ಲೋ ತೇರು ತಯಾರಾಗ್ಯದ, ಮತ್ತು ತೊಗೊಂಡು ಹೋಗ್ರಿ ಅದನ್ನು ತೇರು ಒಯ್ರಿ ಅಂತಂದಾಗ, ಆಯ್ತು ರೀ ಅಪ್ಪ ಒಯ್ತೀವು, ಮತ್ತು ಅದು 2 ದಿವ್ಸಕ್ಕೆ ಹೋಗಿ ತೇರು ಮುಡ್ತದ ರೀ ಅಪ್ಪ ಅಂತ ಇವ್ರು ಕೇಳಿದ್ರೆ, ಸಿದ್ಧಲಿಂಗ ಮಹಾರಾಜರು ಒಳಗೆ ಕುತ್ಕೊಂಡು ಅಂದ್ರಂತ. ಒಂದಿಟ್ಟು ಸಣ್ಣ ಹಂಗೆ ಮಾತಾಡ್ತಿದ್ರಂತ, ನನಗತ್ತೆ ಜೋರು ಮಾತಾಡ್ತಿದ್ದಿಲ್ಲ, ಸಣ್ಣ ಹಂಗೆ ಮಾತಾಡ್ಕೊಂತ ಒಂದು ಮಾತಂದ್ರಂತ, ನೀವು ಮುಂದೆ ಹೋಗ್ರೋ, ತೇರು ತಾನ ಬರ್ತದ, ಅದ ಬರೇ ಇಲ್ಲಿಂತರ ಲಚ್ಚಾಣದಿಂದ ಕಕ್ಕಳ ಮೇಲಿಗೆ ಬರೇ 12 ದಿನದಾಗ ತೇರು ಅಲ್ಲಿಗೆ ಬರ್ತೈತಿ, ಹೋಗಿಬಿಡ್ರಿ ಅಂತಂದಾಗ ಹೊರಗೆ ಕೂತು ಭಕ್ತರಿಗೆ ಅದು ಪಕ್ಕ ಕೇಳಿಸಲಿಲ್ಲಂತ್ರಿ. 12 ದಿನ ಅಂದದ್ದು 12 ವರ್ಷ ಅಂದಂಗೆ ಕೇಳಿ, ಆಗಲೇಳ್ರಿ ಅಪ್ಪ, ಮತ್ತು 12 ವರ್ಷಕ್ಕೆ ತೇರು ಬರೋದಾದ್ರೆ ಬರ್ಲೇಳ್ರಿ ಅಂದ್ರಂತ ಇವ್ರು ಹೊರಗೆ ಕೂತದ್ದು. ಆಗ ಲಚ್ಚಾನ್ ಸಿದ್ಧಲಿಂಗ ಮಹಾರಾಜರು ಅಂದ್ರಂತ, ಅಲ್ರಿ 12 ವರ್ಷ ತಕ್ಕ ತೇರ ಹಾದ್ಯಾಗ ನಿಂದ್ರದಾತಲ್ರಿ, ನಿಮ್ಮ ಮಾತು ಹಿಂಗತ್ತಂದ್ರೆ ಹಂಗೆ ಆಗಲಿ ಹೋಗಂತ ತಿಳ್ಕೊಂಡು ಲಚ್ಚಾನ್ ಸಿದ್ಧಲಿಂಗ ಮಹಾರಾಜರು ಅಂದ್ರೆ, ಲಚ್ಚಾನ್ದಿಂದ ಕಕ್ಕಳ ಮೇಲಿಗೆ ತೇರು ಹೋಗ್ಬೇಕಾದ್ರೆ 12 ವರ್ಷಕ್ಕೆ ಹೋಗಿ ಮುಟ್ಟೈತಂತ್ರಿ. 12 ವರ್ಷಕ್ಕೆ. ಅದು ಮತ್ತೆ ಹೆಂಗಂದ್ರೆ ಯಾರೂ ಜಗ್ಗಿಲ್ಲ ತೇರ, ಲಚ್ಚಾನ್ದಿಂದ ಕಕ್ಕಳ ಮೇಲೆ ತಕ್ಕ ಯಾರೂ ಎಳ್ಕೊಂಡು ಹೋಗಿಲ್ಲ, ಮತ್ತು ಯಾರೂ ಎಳಿಲಿಲ್ಲ ಅಂದ್ರೆ ತೇರು ಹೆಂಗೆ ಬರ್ತದ್ರಿಯಪ್ಪ ತಂತಾನ ಅಂತಂದಾಗ, ಸಿದ್ಧಲಿಂಗ ಮಹಾರಾಜರಂತ ಹೇಳಿದ್ರಂತ, ನೀವು ಸುಮ್ಮ ಮುಂದೆ ಹೋಗ್ರಿ, ನನ್ನ ಗುರು ಶಂಕರಲಿಂಗ ಮಹಾರಾಜರ ಕಪಲಿ ರೂಪದೊಳಗೆ, ಗೋ ಮಾತೆ ರೂಪದೊಳಗೆ ತೇರಿನ ಮುಂದೆ ಅವ ಬರ್ತಾನ, ತೇರ ಅದರ ಹಿಂದಿಂದ ಬರ್ತದ, ಆದ್ರೆ ಬರುದು ಮಾತ್ರ 12 ವರ್ಷಕ್ಕೆ ಬರ್ತದ, ಹೋಗ್ರಂತ ತಿಳ್ಕೊಂಡು ಹೇಳಿದ್ರೆ, ಲಚ್ಚಾನ್ದಿಂದ ಕಕ್ಕಳ ಮೇಲಿಗೆ ಬರ್ಬೇಕಾದ್ರೆ 12 ವರ್ಷ ಟೈಮ್ ತೊಗೊಂಡದಂತ್ರಿ. ಎಲ್ಲೆಲ್ಲೋ ನಿತ್ತು ಒಡ್ಡನ್ಯಾಗ ಎಟ್ಟು ಜಗ್ಗಿದ್ರೂ ಬರ್ಲಾರಕ್ಕೆ ಕಡೆಗೆ 12 ವರ್ಷ ಆದ ನಂತರ ತೇರು ಬಂತಂತ್ರಿ ಕಕ್ಕಳ ಮೇಲೆ. 12 ವರ್ಷದ ನಂತರ ತೇರು ಬಂದು ನಿತ್ರ, ಜಾಗದಾಗ ಸಣ್ಣ ಹುಡುಗಿದ್ದಾಗ ತೇರು ಎಳೆದಿದ್ಲ ಬೆಂಡಿಂದ, ಅದ ಜಾಗದಾಗ ತೇರು ಎಳಿಬೇಕು. ಮಾತು ತಗೊಂಡಿದ್ಲ ಆ ಅಜ್ಜಿ ಕಡೆ, ಅವರೆಲ್ಲ ಹಿರಿಯರು ಹೋಗಿ, ಮತ್ತು ನೀ ಹಿಂಗೆ ಅಂದಿ ಅತ್ತವ, ಮತ್ತು ಜಾಗ ಕೊಡ್ಬೇಕು ನೋಡು, ಸಿದ್ಧಲಿಂಗ ಮುತ್ತ ಹೇಳಿ ಕಳಿಸಿದ್ದಂತ, ಅದ ಜಾಗದಾಗ ತೇರು ಎಳೀರಿ ಅಂತ ತಿಳ್ಕೊಂಡು ಆ ಜಾಗಕ್ಕೆ ಹೋಗಿ ತರಬಿದ್ರೆ ಅವ್ರ ಜಾಗ ಕೊಡಕ್ಕೆ ಒಪ್ಪಲಿಲ್ಲಂತ. ಈಗಿದ್ದವರು ಜಾಗ ಕೊಡಲಿಲ್ಲಂತ್ರಿ. ಅವರು ಜಾಗ ಕೊಡಲಿಲ್ಲ ಅಂದ್ರೆ ತೇರ ಎಳಂಗಿಲ್ವ ಅದು ಅಂತ ಲಚ್ಚಾನ್ ಸಿದ್ಧಲಿಂಗ ಮುತ್ಯ ಜಾಗ ಕೊಡಲಿಲ್ಲ ಅಂದ್ರೆ ಆ ಜಾಗದಾಗ ಬಿಟ್ಟರೆ ತೇರ ಎಳಂಗಿಲ್ಲ ಅದು. ಅವ್ರು ಹಿರಿಯಾರು ಬಂದು ಎಷ್ಟೋ ವರ್ಷ ಹಂಗೆ ನಿತ್ತದ ತೇರ ಎಳೆಯಲಿಲ್ಲಂತ ಆ ಜಾಗ ಕೊಡ್ಲಾರಕ್ಕೆ. 1000 ಮಂದಿ 10,000 ಮಂದಿ ಹಗ್ಗ ಹಚ್ಚಿ ಜಗ್ಗಿದ್ರೂ ತೇರು ಎಳಿಲಿಲ್ಲಂತ. ಕಡಿಕ ನಿತ್ತು ಆ ಹೆಣ್ಮಗಳಿಗೆ ತೇರು ಎಳೆಯುವಟ್ಟು ಜಾಗ ಕೊಡುವ ಅಂತ ಬೇಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿದಾಗ ಆಕೆ ಹ್ಞೂ ಅಂದ ನಂತರ ಬರೇ 10,000 ಮಂದಿ ಜಗ್ಗಿದ್ರು ಎಳಿಲಾರದ ತೇರ ಒಂದು 50-60 ಮಂದಿ ಹಿಂಗೆ ಹಿಡಿದು ತೇರು ಎಳೆದ್ರೆ ತಾನ ಬಡ ಎಳೆದು ಬಂತಂತ ತೇರು. ಇವತ್ತಾದರೂ ಏನಪ್ಪ ಅಂತಂದ್ರೆ ಅವ್ರ ಜಾಗದಾಗ ತೇರು ಎಳಿತದ್ರಿ ಪುಣ್ಯಾತ್ಮರೇ. ಯಾಕಂತಂದ್ರೆ ಲಚ್ಚಾನ ಸಿದ್ಧಲಿಂಗ ಮಹಾರಾಜರ ಚಾರಿತ್ರೆ ಎಂಥದ್ದು ಅಂತಂದ್ರೆ ಭಾಳ ದೊಡ್ಡ ಚರಿತ್ರೆ ಲಚ್ಚಾನ ಸಿದ್ಧಲಿಂಗ ಮಹಾರಾಜರದು. ಕಾರಣ ಏನು ಅಂತಂದ್ರೆ ಅಂತಹ ಮಹಾರಾಜರು ಅಂಥವರು ಈ ಜಗತ್ತಿಗೆ ಹೆಂಗೆ ಬದುಕ್ಯಾರಂತಂದ್ರೆ ಅವರು ಇದ್ದಾಗನೂ ಭಕ್ತರಿಗೆ ಬೇಡದವ್ರಿಗೆ ಬೇಡಿದ್ದು ಕೊಡ್ತಿದ್ರು. ಅವರ ದೇಹ ಇಲ್ಲ ಅಂತಂದ್ರು ಇವತ್ತೂ ಹೋಗಿ ಎಷ್ಟೋ ಜನ ಗದ್ದಿಗೆಗೆ ಸಿದ್ಧಲಿಂಗಪ್ಪ ಮಹಾರಾಜರೇ ನನಗೆ 12 ವರ್ಷ ಮಾತು ಮಕ್ಕಳಿಲ್ರಿ ಅಪ್ಪ, ನನಗೆ ಮಕ್ಕಳ ಕೊಡೆಯಪ್ಪ ಅಂತ ಬೇಡ್ಕೊಂಡು ಬಂದ್ರೆ ಇವತ್ತು ಗದ್ದಿಗೆಗೆ ನಮಸ್ಕಾರ ಮಾಡಿ ಬೇಡ್ಕೊಂಡು ಬಂದು 1 ವರ್ಷಕ್ಕೆ ಮಕ್ಕಳ ಹಾಡದವ್ರು ಇವತ್ತು ಅದಾರ. ಕಾರಣ ಏನು ಅಂತಂದ್ರೆ ಶಕ್ತಿ ಅಂದ್ರೆ ಅಂಥವ್ರದ್ದಿರ್ತದೆ, ಚಾರಿತ್ರ್ಯ ಅಂತರ ಅಂಥದ್ದಿರ್ತದೆ ತಾಯಂದಿರ. ಆದರೆ ನಡತೆ ಅನ್ನೋದು ಭಾಳ ದೊಡ್ಡದಿರ್ತದೆ. ಅವರು ನಡತೆ, ಅವರ ಆಚಾರ, ಅವರ ವಿಚಾರ ಹೆಂಗಿತ್ತು ಅಂತಂದ್ರೆ ಭಗವಂತನ ಸ್ವರೂಪದೊಳಗಿತ್ತು. ನಮ್ಮ ಹೆಂಗದಾವಂದ್ರೆ ನಮ್ಮ ನಡತೆಯನ್ನು ನೋಡಿದ್ರೆ ನಾವು ಎಂದೂ ದೊಡ್ಡವರಾಗಂಗಿಲ್ಲ, ನಮಗೆಂದೂ ದೊಡ್ಡವರಂತ ಅನ್ನಕ್ಕೆ ಬರಂಗಿಲ್ಲ.